ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಸೊ ಏನು ನಡೀತಾ ಇದೆ ನಮ್ಮ ಮನೆಯಲ್ಲಿ ಅಂತ ಹೇಳಿದ್ರೆ, ನಮ್ಮಮ್ಮ ಎಲ್ಲ ಬಟ್ಟೆ ಮರೆಸ್ತವ್ರೆ. ನೋಡಿ ಎಷ್ಟು ಬಟ್ಟೆ ಐತೆ ಗೈಸ್ ನಂದು. ಇದೆಲ್ಲ ಒಗ್ದಿರೋದು. ನಮ್ಮಮ್ಮನ ಯೂಸ್ಲಿ ಕರ್ಕೊಂಬಂದಿರೋದು ಅದಕ್ಕೆ ಅಂತ ನಮ್ಮಮ್ಮ ಅಂದ್ಕೊಂಡವ್ರೆ. ಬಟ್ ಅದಕ್ಕೆಲ್ಲ ಆಮೇಲೆ ಹೇಳ್ತೀನಿ ಏನಕ್ಕೆ ಅಂತೇಳಿ. ನೋಡಿ, ಯಾಕಂದರೆ ನನಗೆ ಒಂದೇ ಇರಿಟೇಷನ್ನು, ಬಟ್ಟೆ ಮರ್ಚೋಕ್ಕೆ ಬರೋಲ್ಲ ನೀಟಾಗಿ. ಅಮ್ಮ ನೀಟಾಗಿ ಮರ್ಚ್ಕೊಡ್ತಾರೆ, ಅದನ್ನು ನಾನು ಅರೇಂಜ್ ಮಾಡ್ಕೊತೀನಿ. ಸೊ ಬನ್ನಿ ಇವಾಗ ನೋಡೋಣ. ಎಲ್ಲ ಮರ್ಚ್ತವ್ರೆ. ಮೀನ್ ವೈಲ್ ನಾವು ಇವತ್ತಿನ ವ್ಲಾಗಲ್ಲಿ ಹೋಗಿ ಫುಲ್ ಶಾಪಿಂಗು ಎಲ್ಲ ಮಾಡಿಸ್ಕೊಂಬರೋಣ ಬನ್ನಿ. ಸೊ ಟ್ರಿಪ್ಗೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊಂಬರೋಣ ಬನ್ನಿ. ಇವಾಗ 3 ಜನ ನಾವು ಬಂದಿರೋದು ಎಲ್ಲಿಗೆ ಅಂತ ಹೇಳಿದ್ರೆ, ನಿನಗೆ ಇನ್ನೊಂದ್ಸರಿ ವ್ಯಾಕ್ಸ್ ಮಾಡ್ಸೋಕ್ಕೆ ಗೈಸ್. ವ್ಯಾನ್ ಹುಸೇನ್ ನೋಡಪ್ಪ. ಅಯ್ಯೋ ದೇವ್ರೆ. ಗೈಸ್ ಸೀನ್ ಏನಂತ ಹೇಳಿದ್ರೆ, ಸಿಕ್ಕಾಪಟ್ಟೆ ಟೆನ್ಷನು. ಇವಾಗ ಬೆಳಿಗ್ಗೆ ಎದ್ದು ನಾಷ್ಟ ಮಾಡಿ ಸಲೂನಿಗೆ ಬಂದು ಇವಾಗ ಇಲ್ಲಿಂದ ಇನ್ನೂ ಬೇಜಾನ್ ಕೆಲಸಗಳಿದೆ. ಎಷ್ಟು ಕೆಲಸಗಳಿದೆ ಅಂದರೆ ನಾಳೆನೇ ಬೇರೆ ಹೊರಡ್ತಾ ಇರೋದು. ಆ್ಯಂಡ್ ನಿಮ್ಗೆಲ್ಲರಿಗೂ ಹೇಳ್ದಂಗೆ ಟಿ ಶರ್ಟ್ ಬೇರೆ ರೆಡಿ ಮಾಡಿಸ್ಬೇಕು. ಟಿ ಶರ್ಟ್ ರೆಡಿ ಮಾಡ್ಸೋದ, ಡ್ರಾಪ್ ಶೋಲ್ಡರ್ ಟಿ ಶರ್ಟ್ ರೆಡಿ ಮಾಡ್ಸೋದ, ಹುಡಿ ರೆಡಿ ಮಾಡ್ಸೋದ, ಏನು ಮಾಡೋದು ಲಾಸ್ಟ್ ಮೂಮೆಂಟಲ್ಲಿ. ಅದನ್ನು ಪರ್ಟಿಕ್ಯುಲರಾಗಿ ಹಿಂಗೆ ಬೇಕು, ನಂಗೆ ಹಿಂಗೆ ಡಿಸೈಡ್ ಮಾಡಿಸ್ಬೇಕು ಅನ್ನೋ ಥರ ಎಲ್ಲ ರೆಸ್ಟೋರೆಂಟ್ ಬರೋ ಥರ ಏನೋ ಒಂದು ಮಾಡಿಸ್ತಾ ಇದ್ದೀನಿ. ಅದಕ್ಕೂ ಬೇರೆ ಲಿಮಿಟೆಡ್ ಟೈಮ್ ಬೇರೆ. ಏನೇನಾಗುತ್ತೆ ಎಲ್ಲನೂ ಟ್ರೈ ಮಾಡ್ತಾಯಿದ್ದೀನಿ ಗೈಸ್. ನಲ್ಲಿ ಈ ಒಂದು ಟೆನ್ಷನಲ್ಲಿ ವ್ಲಾಗ್ ಮಾಡೋದು ಹೆಂಗೆ ಆಗ್ತಾಯಿದೆ ಅಂತ ಹೇಳಿದ್ರೆ, ಏನು ಮಾಡಬೇಕು, ಯಾರಿಗೆ ಫೋನ್ ಮಾಡಬೇಕು ಅನ್ನೋದೇ ಮರ್ತೋಗ್ಬಿಡ್ತಾಯಿದ್ದೀನಿ. ಪರವಾಗಿಲ್ಲ, ಆದಷ್ಟು ಟ್ರೈ ಮಾಡಿ ನಿಮ್ಮನ್ನ ಎಂಟರ್ಟೈನ್ ಮಾಡೋಕ್ಕೆ ನಾವೇನೇನು ಮಾಡ್ತಾಯಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ. ಸೊ ಇವಾಗಿನ್ನ ಶಾಪಿಂಗ್ ಬೇರೆ ಮಾಡಿಲ್ಲ. ನಮ್ಮ ಹುಡುಗರ ಹತ್ರ ಅಂಡೈಸುಗಳು ಇಲ್ವಂತೆ. ಸೊ ಅದನ್ನು ಬೇರೆ ಶಾಪಿಂಗ್ ಮಾಡೋಕ್ಕೆ ಹೋಗಬೇಕು. ಬನ್ನಿ ನೋಡೋಣ. ಇನ್ನು ಮಾಡಿ ಹೇರ್ ಕಟ್ ಬೇರೆ ಮಾಡಿಸ್ತಾವನಿಲ್ಲ ನೋಡಿ. ನಾನು ಫುಲ್ ಕಲರ್ ಹಾಕ್ಸ್ತೀನಿ ಅಂತ. ಕಲರ್ ಹಾಕ್ಸಿದ್ರೆ ಅಷ್ಟೇ ಟೈಮ್ ಇಲ್ಲ ಇವಾಗ. ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೀನಿ. ಫುಲ್ಲು ಮುಚ್ಚ ಕಟ್ಟಿಂಗು ಅವ್ರ ದುಡ್ಡಲ್ಲೇ ಮಾಡಿಸ್ತೀಯ. ಅಲ್ಲಿ ಆರ್ ನಗರಕ್ಕೆ ನಾಷ್ಟ ತೊಗೊಂಬರೋಕೆ ಹೋದಾಗ ನಮ್ಗೆ ಗೊತ್ತಿರೋರೊಬ್ರು ಅಂಕಲ್ ನೀವು ವ್ಲಾಗ್ ನೋಡ್ತಾ ಇದ್ದೀರಾ ಅಂತ ಗೊತ್ತು. ಮ್ಯಾಡಿನ ಮಾತಾಡ್ಸಿದ್ರಂತೆ. ಮ್ಯಾಡಿ ಫುಲ್ ಖುಷಿ. ಸೊ ಎಷ್ಟೊಂದು ಜನ ಬಂದು ಮಾತಾಡ್ಸ್ತಾರೆ. ಆ್ಯಂಡ್ ಎಷ್ಟೊಂದು ಜನ ಅವ್ನಿಗೆ ಮೆಸೇಜ್ ಬೇರೆ ಹಾಕೋಣ, ಬ್ರೋ 10 ರೂಪಾಯಿ ಹಾಕಿದ್ದೀನಿ, ಫುಲ್ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ. ಸೊ ನನಗೇನು ಅರ್ಥ ಆಗ್ತೈತೆ ಅಂತ ಹೇಳಿದ್ರೆ, ನೀವು ಎಷ್ಟು ನಮ್ಮ ಹತ್ರ ಎಂಟರ್ಟೈನ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಅದಕ್ಕಿಂತ ಒಂದು ಕೈ ಮೇಲೆ ಕೊಡೋಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್. ಬನ್ನಿ ಹೋಣ. ಮುಂಚೆ ಎಲ್ಲ ಹೆಂಗಿತ್ತು ಅಂತ ಹೇಳಿದ್ರೆ, ಹೇರ್ ಕಟ್ ಮಾಡಿಸಿದ ತಕ್ಷಣ ಮನೆಗೆ ಬಂದು ಸ್ನಾನ ಮಾಡಬೇಕು. ಅದು ಆಚೆನೇ ಎಲ್ಲ ಬಟ್ಟೆ ಬಿಚ್ಚಾಕ್ಬಿಟ್ಟು ಬರಬೇಕು. ಇವಾಗೆಲ್ಲ ಹಿಂಗಂದರೆ ಹೇರ್ ಕಟ್ ಮಾಡಿಸಿದ ತಕ್ಷಣ ಇಲ್ಲೇ ಹೆಡ್ ವಾಶು, ಇಲ್ಲೇ ಫುಲ್ಲು ಬ್ಲೋ ಡ್ರೈ, ಇಲ್ಲೇ ಫುಲ್ ಸೆಟ್ಟಿಂಗು ಎಲ್ಲ ಮಾಡಿಸ್ಕೊಂಡೆ ಹೋಗ್ಬಿಡೋದು ಮನೆಗೆ. ಸೊ ಹೇರ್ ಕಟ್ ಮಾಡಿಸಿದ್ದೀವಿ, ಸ್ನಾನ ಮಾಡಿಸ್ಬೇಕು ಅನ್ನೋದೇ ಇರಲ್ಲ ನೋಡಿ. ಬಾಯೊಳಗೆ ಬಿಟ್ಬಿಡ್ಬೇಕಾಯ್ತು ಮುಂಚೆ, ಮಿಸ್ ಆಗೋದೆ ನೀನು. ಹೂವನ್ನು ಬಾಯೊಳಗೆ ಬಿಟ್ಬಿಡ್ತೀನಿ. ಗೈಸ್ ಬಾಡಿ ಡಿಹೈಡ್ರೇಟ್ಗೆ 2 ಎಳ್ನೀರು ಹಾಕ್ಕೊಂಡು, ನಮ್ಮಮ್ಮ ನಮ್ಮ ತಂಗಿ ಬೇರೆ ಬಂದವರು, ಅವ್ರಿಗೆ 2 ಎಳ್ನೀರು ಪಾರ್ಸಲ್ ಮಾಡಿಸ್ಕೊತಾ ಇದ್ದೀನಿ. ಬನ್ನಿ. ತುಂಟ ಇವರು. ಆಗಿನ ಕಾಲದಲ್ಲಿ ಇಮ್ರಾನ್ ಹಶ್ಮಿ ಆಗಿದ್ರಂತ ಇವರು. ರವಿಚಂದ್ರನ್ ಕಾಸು ಕೊಟ್ಟು ಇವತ್ತು ಹೋಗ್ಬೇಡ ಇಲ್ಲೇ ಇರೋನವರು. ಓ ಏನು ಮಾಡಕ್ಕೆ? ಕೆಲಸ ಮಾಡಕ್ಕೆ. ಕೆಲಸ ಏನು ಕೆಲಸ? ನೈಟ್ ಡ್ಯೂಟಿ. ಅದು ಬಿರಿಯಾನಿ ಅವತ್ತಿನ ಕಾಲಕ್ಕೆ 2 ಸರಾಪು ಮಟನು. ಓ ಬಿರಿಯಾನಿ ಸರಾಬು ಮಟನ್ ಅಂತೆ. ಕೂಲಿಕೊಂಡು ಹೋಗೋರು ಅಂತಂದ್ರೆ ಹಾಂ, ಅದ್ರ ಜೊತೆಗೆ 20 ಸೇರಿಸ್ಕೊಡ್ತೀನಿ. ಸುಮ್ಮನೆ ಮನಿಕೋನವರು. ಸುಮ್ಮನೆ ಮನಿಕೋನವರ? ಸುಮ್ಮನೆ ಮನಿಕೊಳಕ್ಕೆ ದುಡ್ಡು ಕೊಡೋರ? ಹಾಂ, ಸಬಾಸ್. ಇವಾಗೆಲ್ಲೋ ನೈಟ್ ಡ್ಯೂಟಿಗೆ ಹೋಗಲ್ವಾ? ಈಗ ಮಲ್ಲೆ ಆಫೀಸ್ ಐತಲ್ಲ, ಯಾಕೆ ಹೋಯ್ತೀಯ? ಮನೇಲಿ ಆಫೀಸ್ ಐತಲ್ಲ, ಯಾಕೆ ಹೋಯ್ತೀಯ? ನಮ್ಮನೆ ಆಫೀಸ್ ಚೆನ್ನಾಗಿದೆಯಲ್ಲ, ಅರ್ಥ ಆಯ್ತು ಅನ್ಸುತ್ತೆ. ಹಂಗೆ ಸಬಾಸ್. ನೋಡಿದ್ರ ಗೈಸ್, ನಿಮ್ಮ ಥರ ಅಲ್ಲ, ನಮ್ಮ ಥರ ಅಲ್ಲ ಅಂತ ಮಾನ ಮರ್ಯಾದೆ ಕೇಳಿದ್ಬಿಟ್ರು ಗೈಸ್. ಜಮೀನು ಸೈಟ್ ಎಲ್ಲ ಬರ್ಕೊಂಡು ಬರ್ಬೇಕು ನೀವು. ಹಾಂ, ಆಗ ಅವರೇ ನಮಗೆ ಕೊಡೋರು. ಈಸ್ಕೋಬೇಕಾಗಿತ್ತು. ಏನು ಸಿಂಪಲ್ ಆಗಿ ಕೊಡೋರು, ವಾತಾವರಣ ನೋಡಿ. ಹಂಗೆ ಆಯ್ತು ಅಂದ್ಬಿಟ್ಟು ಎಲ್ಲ ಬಿಟ್ಕೋಬಾರ್ದು, ಅಲ್ಲೇ ಬಿಡ್ಬೇಕಲ್ಲ.
ಗೈಸ್ ಕಟಿಂಗ್ ಎಲ್ಲ ಮಾಡಿಸ್ಕೊಂಬಂದು ಊಟ ಮಾಡಿ ಇವಾಗ ಆಚೆ ಹೊರಡೋಣ ಅಂತ ಪ್ಲ್ಯಾನ್ ಆಗ್ತಾಯಿದ್ದೀವಿ. ಎಲ್ಲಿಗೆ ಏನು ಅಂತ ಹೇಳ್ತೀನಿ. ನಮ್ಮಮ್ಮ ನೋಡಿ ಫುಲ್ಲು ಮನೆಗೆ ಬಂದರೆ ಎಲ್ಲ ಕ್ಲೀನಿಂಗ್ ನಮ್ಮಮ್ಮಂದು. ಎಲ್ಲ ಸ್ಟವ್ ಎಲ್ಲ ತೆಗ್ದು ಓವನ್ ಎಲ್ಲ ತೆಗ್ದು ಎಲ್ಲ ಒರೆಸ್ಕೊಡ್ತಾವೆ ಗೈಸ್. ನಮ್ಮಮ್ಮ ಫುಲ್ ಮೇಕಪ್ಪು. ಇಲ್ಲಿ ನೋಡಿ ಗೈಸ್, ಫೈನಲಿ ತುಂಬ ದಿವಸದಿಂದ ಕಾಯ್ತಾ ಇದ್ದಿದ್ದು ಐಟಮ್ ಬಂದುಬಿಟ್ಟಿದೆ. ಎಲ್ಲಿಂದ ಅಂದರೆ ಥೈಲ್ಯಾಂಡಿಂದ ನಮ್ಮವ್ರೊಬ್ರು ಹೋಗಿದ್ರು ತೊಗೊಂಬಂದಿದ್ರು. ವಾ ಟನ್. ಇದೇನು ಯಾರು ಗೊತ್ತು ಇದ್ರ ಬಗ್ಗೆ ಕಮೆಂಟ್ ಹಾಕಿ ನೋಡೋಣ. ಇದನ್ನ 20 ಬಾಕ್ಸ್ ತರಿಸ್ಬೇಕಂತ ಅಂದ್ಕೊಂಡಿದ್ದು, ಬಟ್ ಅವರು ಬರೀ 5 ಬಾಕ್ಸ್ ತಂದುಕೊಟ್ರು. ಪರವಾಗಿಲ್ಲ, ಇದನ್ನು ತಗೊಂಬರೋಕ್ಕಾದ್ರೂ ಒಂದ್ಸರಿ ಹೋಗ್ತೀನಿ. ಥ್ಯಾಂಕ್ ಯು ರಂಜಿತಕ್ಕ, ಮೊನ್ನೆ ಮದುವೆ ಮಾಡಿದ್ನಲ್ಲ ಅವ್ರದ್ದೇ ಗೈಸ್. ಜಂಡು ಬಾಂಬ್ ಅಂತ ಮತ್ತೆ ನಿನ್ ತಂಗಿ ಅದೇ ಎಲ್ಲರಿಗೂ ಹೇಳಿರೋ ಜಂಡು ಬಾಂಬ್ ಅಂತಾನೆ. ಒಂದು ಓಪನ್ ಮಾಡಿ ಒಂದು ಎಲ್ಲ ಓಪನ್ ಮಾಡಿಬಿಡ್ರಿ. ಏನಿದು ತೋರಿಸ್ತೀನಿ ಏನು ಅಂತ. ನನಗೆ ಬರತ್ತೆ ಮಾತ್ರ ಗೊತ್ತಿರೋದು ಇದು. ಹರ್ಬಲ್ ಇನ್ಹೇಲರ್. ಹ್ಞೂ ಆಂಟಿ ಇದು ತಲೆಗೆ ಹಚ್ಕೊಳಕ್ಕಲ್ಲ ಆಂಟಿ ಇದು. ಇರೋ ವಿಷಯ ಕೊಡಲಿ ಇನ್ಹೇಲರ್. ಹೇಳಿ. ಕೆಂಬತ್ತದ ತಾನೆ ನೋಡ ಏನೋ ಏನಿಲ್ಲ, ಅದೇನೆ ಹಚ್ಚೋದನ್ನ ಮೂಗಲ್ಲಿ ಅಷ್ಟೇ, ಗೊತ್ತಿಲ್ಲ ಅದು. ಅಣ್ಣ ಫೋನ್ ಹೊರಗಡೆ ಅಣ್ಣ. ಓಕೆ ಗೈಸ್, ಫುಲ್ ಗ್ರೂಮಿಂಗ್ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಪಂಕಾಗಿ ರೆಡಿ ಆಗಿ ಇವಾಗ ಆಚೆ ಹೋಗ್ತಾ ಇದೀವಿ. ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಶಾಪಿಂಗ್ ಹೋಗ್ತಾ ಇದೀವಿ. ನಾಳೆ ಟ್ರಿಪ್ಗೆ ಏನೇನು ಬೇಕು ಎಲ್ಲ ಸ್ವಲ್ಪ ಐಟಮ್ಗಳನ್ನೆಲ್ಲ ಶಾಪಿಂಗ್ ಮಾಡ್ಕೊಂಬರ್ಬೇಕು. ಅದನ್ನು ಕೂಡ ಮಾಡ್ತೀನಿ ಬ್ಲಾಗು. ಆ್ಯಂಡ್ ನಮ್ಮ ಅಮ್ಮನ್ನೆಲ್ಲ ಪ್ಯಾಕ್ ಮಾಡಿ ಏನೇನು ಮಿಕ್ಕಿದೆಲ್ಲ ಪ್ಯಾಕ್ ಮಾಡಿ, ನಮ್ಮ ವಿಸ್ಕಿನೂ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ. ಹೆಂಗಿದ್ರು ಇನ್ನೊಂದು ವಾರ ಇರಲ್ಲ. ಅಣ್ಣ ಆರಾಮಾಗಿ ಹೋಗಿ ಅಲ್ಲಿ ಆಯ್ಕೋ ತಿನ್ಕೊಂಡಿರ್ತಾನೆ. ನಮ್ಮ ರಾಕ್ಸಿ ಬೇರಿಗೆ ಹಿಂಸೆ ಕೊಡ್ತಾನಲ್ಲ, ಅದೇ ಇವಾಗ ಟೆನ್ಷನ್ನು. ಬಂದ್ಮೇಲೆ ಅವ್ನು ಇನ್ನೂ ವಿಚಿತ್ರವಾಗಿ ಆಗ್ಬಿಟ್ಟಿರ್ತಾನೆ, ಫುಲ್ ಗಲೀಜ್ ಆಗ್ಬಿಟ್ಟಿರ್ತಾನೆ. ಅಲ್ಲಂತೂ ಓಪನ್ ಸ್ಪೇಸು, ಏನೂ ಮಾಡೋಕ್ಕಾಗಲ್ಲ. ಸೊ ಒಂದು ವಾರ ವಿಸ್ಕಿಗೆ ಟಾಟಾ ಹೇಳ್ಬಿಟ್ಟು ಬರೋಣ. ಓಕೆ ಗೈಸ್, ಒಂದು ರೌಂಡ್ ಶಾಪಿಂಗ್ ಮುಗಿಸ್ಕೊಂಡು ನಾವು ಇವಾಗ ಇನ್ನೊಂದು ಕಡೆ ಹೋಗ್ತಾ ಇದೀವಿ. ಇಲ್ಲೇನು ಶಾಪ್ ಮಾಡಿದ್ವಿ ಅನ್ನೋದನ್ನ ನೀವು ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀರಾ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಆಗಿರಿ. ಸೊ ಏನು ಅಂತ ಗೆಸ್ ಮಾಡ್ತಾ ಇರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ, ಇವಾಗ ಇನ್ನೊಂದು ಕಡೆ ಶಾಪಿಂಗ್ ಹೋಗಬೇಕು. ಹಂಗೆ ನಮ್ಮ ಅಮ್ಮನ ಮತ್ತು ನಮ್ಮ ತಂಗಿನ ಬಿಟ್ಬಿಟ್ಟು ಬರಬೇಕು. ಇವರಿಬ್ಬರನ್ನ ಬಿಟ್ಬಿಟ್ಟು ಬರ್ತಾನೆ. ನಾನು ಮತ್ತೆ ಮಾಡಿ ಬೇರೆ ಕೆಲಸ ಇದೆ, ಆ ಕೆಲಸನ ಮುಗಿಸ್ಕೊಂಬರೋಣ ಅಂತ ಹೋಗ್ತಾ ಇದೀವಿ. ಬನ್ನಿ. ಓಕೆ ಗೈಸ್, ಆ ಬಿಸಿಲಿಗೆ ಹೆವಿ ತಲೆನೋವು ಬಂದ್ಬಿಟ್ಟಿತ್ತು. ಸೊ ಇವಾಗ ನೆಕ್ಸ್ಟ್ ಏನು ಕೆಲಸ ಅಂತ ಹೇಳಿದ್ರೆ, ಎಲ್ಲರದು ಟಿ ಶರ್ಟ್ ಮೇಲೆ ಹೆಸರುಗಳು ಬರಿಬೇಕು ಅಂತ ಅಂದ್ಕೊಂಡಿದ್ವಲ್ಲ, ಅದನ್ನು ನಮ್ಮ ಕಡೆಯಿಂದನೇ ಒಂದು ಪ್ರಿಂಟೇ ಹಾಕ್ಸ್ಬಿಡೋಣ ಅಂದ್ಬಿಟ್ಟು ಪ್ರಿಂಟ್ ಹಾಕ್ಸ್ತಾ ಇದ್ದೀವಿ. ಸೊ ಎಷ್ಟು ಜನ ಹಾಕಿರ್ಬೋದು, ಎಷ್ಟು ವ್ಯಾಲ್ಯೂ ಅಂತ ನೀವು ಗೆಸ್ ಮಾಡಿ. ಇವಾಗ ನಿಮ್ಗೊಂದು ಚಾಲೆಂಜ್ ಕೊಡ್ತೀನಿ. ಸೊ ಸರಿಸುಮಾರು 1,500 ಜನ ಮೇಲ್ ಹಾಕಿದ್ದಾರೆ ಗೈಸ್. 1,500 ಜನ ಮೇಲ್ ಹಾಕಿದ್ದಾರೆ. ಸೊ ಇವಾಗ ಎಷ್ಟು ಕಲೆಕ್ಷನ್ ಆಗಿರ್ಬೋದು ಅನ್ನೋದನ್ನ ಕಮೆಂಟ್ ಹಾಕಿ. ಸೊ ನಾಳೆ ನಾನು ಎಷ್ಟು ಕಲೆಕ್ಷನ್ ಆಗಿದೆ ಅನ್ನೋದನ್ನ ನಿಮಗೆ ನಾಳೆ ಬ್ಲಾಗಲ್ಲಿ ಹೇಳ್ತೀನಿ. ಇನ್ನೊಂದು ಏನಂತ ಹೇಳಿದ್ರೆ, ಯಾರು ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅವ್ರಿಗೆ ಒಂದು ಗಿಫ್ಟ್ ಇದೆ. ಗಿಫ್ಟ್ ಅನ್ನೋದಕ್ಕಿಂತ ನೆಕ್ಸ್ಟ್ ನಾವೇನು ಟ್ರಿಪ್ ಹೋಗ್ತೀವಲ್ಲ, ಸಬ್ಸ್ಕ್ರೈಬರ್ಸ್ ಜೊತೆ ಏನು ಟ್ರಿಪ್ ಮಾಡ್ತೀನಲ್ಲ, ಆ ಟ್ರಿಪ್ಗೆ ನಿಮಗೆ ಫ್ರೀ, ಕಂಪ್ಲೀಟ್ಲಿ ಫ್ರೀ. ಇಲ್ಲೇ ಸುತ್ತಮುತ್ತ ಏನು ಟ್ರಿಪ್ ಮಾಡ್ತೀವಿ ಆ ಟ್ರಿಪ್ಪು ನಿಮಗೆ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಆ ವಿನ್ನರ್ನ ನಾನು ನೆಕ್ಸ್ಟ್ ಬ್ಲಾಗಲ್ಲೇ ಅನೌನ್ಸ್ ಮಾಡ್ತೀನಿ 100%. ಅಲ್ಲಿಂದ ನಾವಿವಾಗ ಬಿರಿಯಾನಿ ತಿನ್ನೋಣ ಅಂದ್ಬಿಟ್ಟು ನಾವು ಅಮ್ಮನ ಕರ್ಕೊಂಡ್ಬಂದಿದ್ದೀನಿ ಜಾಗಕ್ಕೆ. ಓಕೆ ಗೈಸ್, ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ಟುಡಿಯೋಗೆ ಬಂದಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ನೋಡಿ ಅಣ್ಣ ಇವನು ಮತ್ತೆ ಭರತ ಫುಲ್ ಶಾಪಿಂಗ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಬನ್ನಿ ಲವ್ ಬಾರ ಬೇಗ. ಆಯ್ತಾ? ಸ್ಟುಡಿಯೋ ಬಾಕ್ಲಾಕ್ಬಿಡುತ್ತೆ ಅಂತ ಬೇಗ ಬಂದಿದ್ದೀವಿ. ಆದ್ರೂ ನನ್ನ ಮಗ ನೋಡಿ ಗೈಸ್, ಬರ್ತಾ ಇಲ್ಲ ಕೆಳಗಡೆ ಹೇಳಿದ್ರೆ ಅದೆಲ್ಲ ಸೌಂಡ್ ಬಂದ್ಬಿಡ್ತು, ಗೊತ್ತಾಗೋಯ್ತು ಕಾಚ ಹಾಕೊಂಡ್ಬಿಟ್ಟವನೆ ಅಂತ. ಹಾಯ್ ಬ್ರೋ. ಓಕೆ ಗೈಸ್, ಸ್ಟುಡಿಯೋದಲ್ಲೆಲ್ಲ ಶಾಪಿಂಗ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ. ಇವತ್ತು ಆಲ್ರೆಡಿ ಟೈಮು 9 ಗಂಟೆ, ಇನ್ನೂ ಬ್ಲಾಗ್ ಎಡಿಟ್ ಮಾಡಿಲ್ಲ. ಏನು ಕತೆ ಅಂತ ಗೊತ್ತಿಲ್ಲ. ಗುರು ಫಸ್ಟ್ ನಮ್ಮನೆಗೆ ಹೋಗೋಣ ಗೈಸ್. ದೊಡ್ಡಪ್ಪನ ಜೊತೆ ಹೋದ್ರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಊಟ ಎಲ್ಲ ಪಾರ್ಸಲ್ ತೊಗೊಂಡು, ನೋಡಿ ಅಣ್ಣ ಹೆಂಗೆ ತಿಂತಾನು. ಕೊರಿಯನ್ ಚೀಸ್ ಬಂದು ತಿಂದ್ಬಿಟ್ಟು ತಕ್ಷಣ ಪಾವು ಬಂದು ಪಿಕ್ ಮಾಡ್ದೆ. ಇವಾಗ ಹೋಗ್ತಾ ಇದ್ದೀವಿ. ಭರತನ ಗಾಡಿ ಬೇರೆ ಎಲ್ಲ ಐತೆ, ಎಲ್ಲ ಅಧ್ವಾನ ಗೈಸ್, ಫುಲ್ ಅಧ್ವಾನ. ವ್ಲಾಗ್ ಇಲ್ಲ ಏನಿಲ್ಲ, ಹೆಂಗೆ ಆಗ್ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ. ಲ್ಯಾಪ್ಟಾಪ್ ತೊಗೊಂಬಂದಿದ್ರೆ ಎಲ್ಲಿ ಬೇಕಾದ್ರೆ ಕುತ್ಕೊಂಡ್ಬಿಡ್ಬೋದಾಯ್ತು. ಲ್ಯಾಪ್ಟಾಪ್ ಬೇರೆ ತಂದಿಲ್ಲ. ಅಣ್ಣ ನೀನೆಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಣ್ಣ? ಮನೆ ಹತ್ರ ಹೋಗ್ಬಂದೆ ಗೈಸ್. ಅಪ್ರೂಪ ಗಾಡಿ ಓಡಿಸ್ತಾ ಇದ್ದೆ, ಎಷ್ಟೋ ದಿನಗಳ ನಂತರ ಗಾಡಿ ಓಡಿಸ್ತಾ ಇದ್ದೆ. ನೋಡಿದ್ರೆ ಮಳೆ ಬಂದ್ಬಿಡ್ತು. ಅಲ್ಲಿಂದ ಪೌಕೆ ಡ್ರಾಪ್ ಹಾಕ್ಸ್ಕೊಂಡು ಇಲ್ಲಿ ಬಂದು ಈ ಗಾಡಿ ಎತ್ಕೊಂಡು ಮನೆಗೆ ಹೋಗೋ ಟೈಮ್ಗೆ ಮಳೆ ಬಂದ್ಬಿಡ್ತು. ಅವ್ನು ಕರೆಕ್ಟಾಗಿ ಹೇಳ್ದ, ಇಲ್ಲಾಂದರೆ ಶಾಪಿಂಗ್ ಮಾಡಿದ ಬಟ್ಟೆ ಎಲ್ಲ ನಿಂತೋಗ್ಬಿಟ್ಟಿರೋದು ಗೈಸ್. ಗೈಸ್ ಮನೆಗೆ ಹೋಗಿ ವ್ಲಾಗ್ ಅಪ್ಲೋಡ್ ಮಾಡೋಣ ಅಂದರೆ ನೋಡಿ ಹೆಂಗೆ ತಗೊಳಕೊಂಡಿದ್ದೀವಿ. ಈ ಮಳೇಲಿ ಏನು ಮಾಡಲಿ ಹೇಳಿ? 1 ಅವರಿಂದ ಹಿಂಗೆ ಹೋಯ್ತೈತೆ, ನಿಲ್ತಾನೆ ಇಲ್ಲ.
ನಿಲ್ಲದಿರಲಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಪಾಸ್ ಕೊಟ್ರೆ ಏನಾದರೂ ಮಾಡ್ಬೋದು. ಇಲ್ಲಿ ಊಟ ತೊಗೊಂಡಿದ್ದೀವಿ, ಇಲ್ಲೂ ಹಿಂಗೆ ಐತೆ. ಇಲ್ಲಿ ನೋಡಿ ಇವ್ನು ಸಣ್ಣ ಸ್ನ್ಯಾಪ್ ಬಿಡ್ತಾವನೆ. ಅಯ್ಯೋ ಏನು ಮಾಡೋದಂತಾನೆ ಗೊತ್ತಾಯ್ತಲ್ಲ, ಸ್ಟ್ರೈಕ್ ಆಗ್ಬಿಟ್ಟಿದ್ದೀವಿ ನೋಡಿ ಫಾಲ್ಸ್. ಕ್ಯಾಮ್ರಾಮ್ಯಾನ್ ಮ್ಯಾಡಿ ಮಧು ಜೊತೆ ಸುಜಿತ್ ಕೂಡ ಡ್ರೈವರ್. ಮಳೆ ಬಿಲ್ಲೆ ಕಡೆ ಆಗ್ತಾ ಇದೆ. ಏನು ಫಾಲ್ಸಲ್ಲಿ ಹೋದಂಗೆ ಆಯ್ತಾಯ್ತು ನೋಡಿಲ್ಲಿ. ಅಣ್ಣ ಇರೋಣ ಆರ್ಸ್ಬಿಟ್ಯಾ ಅಪ್ರೂಪ ಗಾಡಿ ಮುಡ್ದೆ. ಯಾಕಾದ್ರೂ ಮುಡ್ದ ಗಾಡಿ. ಮಗನೇ ಇನ್ನೇನು ಶರ್ಟ್ ಎಲ್ಲ ವಾಸನೆ ಬರ್ತಾ ಇದೆ ಶರ್ಟ್. ಯಾರೋ ಬೇವರ್ಸಿ ನೋಡಿದ್ರಾಗ ಹಿಂಗ ಅರ್ಥ ಅಲ್ಕಾ ಬೇವರ್ಸಿ ಯಾರು ಅಂತ ಕಂಡಿಡೀರಿ. ನಂಬರ್ ಪ್ಲೇಟ್ ಆಲ್ರೆಡಿ ರೆಕಾರ್ಡ್ ಆಗಿರ್ತದಲ್ಲ, ಝೂಮ್ ಕನ್ನಡ ನಂಬರ್ ಪ್ಲೇಟ್ ಹಾಕಿ ಬಾಯ್ ಬಾಯ್. ಹೂವಿನ ಬಾಡದಂತೆ ಯಾರಿಗೂ ಅದಕ್ಕೆ ಎಂದಿದ್ದು ಭವನ ಅದು ಭವನ ಹೇಳೋ. ಓಕೆ ಗೈಸ್, ಮನೆಗೆ ಬಂದು ಒದ್ದೆ ಬಟ್ಟೆ ಎಲ್ಲ ಬಿಚ್ಚಾಕಿ ಟಿ ಶರ್ಟ್ ಚೇಂಜ್ ಮಾಡಿ ಇವಾಗ ಕೂತ್ಕೊಂಡು ಇಮಿಡಿಯೇಟಾಗಿ ವ್ಲಾಗ್ ಎಡಿಟ್ ಮಾಡಿ ವ್ಲಾಗ್ ಹಾಕ್ತಾಯಿದ್ದೀನಿ. ಇವತ್ತು ತುಂಬ ಅಂದರೆ ತುಂಬ ಲೇಟ್ ಆಗೋಯ್ತು ವ್ಲಾಗ್ ಎಡಿಟ್ ಮಾಡೋಕ್ಕೋ ಅಷ್ಟರಲ್ಲಿ. ದಯವಿಟ್ಟು ಕ್ಷಮಿಸಿ. ನಾಳೆ ಬೇಗ ಬರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾಳೆ ಏನು ಕತೆ ಅಂತ ಗೊತ್ತಿಲ್ಲ, ಏರ್ಪೋರ್ಟಲ್ಲಿ ಇರ್ತೀವಿ, ಇಂಟರ್ನೆಟ್ ಸಿಗುತ್ತೋ ಏನು ಕತೆನೋ ಗೊತ್ತಿಲ್ಲ. ಆದಷ್ಟು ಬೇಗ ಟ್ರೈ ಮಾಡ್ತೀನಿ. ಆ್ಯಂಡ್ ನಾಳೆನೇ ನಮ್ಮ ಫ್ಲೈಟ್ ಇರೋದು. ನಾಳೆ ವ್ಲಾಗ್ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಎಲ್ಲರೂ ಇರ್ತೀವಿ. ಆ್ಯಂಡ್ ರೆಡಿಯಾಗಿದೆ ನಮ್ಮ ಒಂದು ನಿಮ್ಮ ಎಲ್ಲರ ಆಶೀರ್ವಾದ ಏನು ಕೊಟ್ಟಿದ್ರಲ್ಲ ಅದಕ್ಕೆ ಟಿ ಶರ್ಟ್ ಕೂಡ ರೆಡಿ ಮಾಡಿದ್ದೀವಿ. ಚೆನ್ನಾಗಿ ಬಂದಿದೆ ಟಿ ಶರ್ಟ್ ಕೂಡ. ಎಲ್ಲನೂ ನಾಳೆ ರಿವೀಲಿಂಗ್ ಇರುತ್ತೆ. ನಾಳೆ ನಿಮಗೆಲ್ಲ ಒಂದು ಟಿ ಶರ್ಟ್ ರಿವೀಲಿಂಗ್ ಆಗಿ ಎಲ್ಲ ಒಂದು ಸರ್ಪ್ರೈಸ್ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್, ಸಿ ಯು ಟುಮಾರೋ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.